ರಾಜ್ಯ ಬಿಜೆಪಿ ಬಂಡಾಯ ಶಮನಕ್ಕೆ ಎರಡನೇ ಸಭೆ. ಇನ್ನು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ನೇತೃತ್ವದಲ್ಲಿ ಚರ್ಚೆಯಾಗುತ್ತೆ. ರಾಜ್ಯ ಬಿಜೆಪಿ ಬಂಡಾಯ ಶಮನಕ್ಕೆ ಇವತ್ತು ಎರಡನೆಯ ಸಭೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ನೇತೃತ್ವದಲ್ಲಿ ಇಂದು ಚರ್ಚೆಯಾಗುತ್ತೆ. ದಾವಣಗೆರೆ ಬಂಡಾಯ ಶಮನಕ್ಕೆ ಈಗಾಗಲೇ ಪ್ರಹ್ಲಾದ್ ಜೋಶಿ ಅವರು ಮುಂದಾಗಿದ್ದಾರೆ. ದಾವಣಗೆರೆಯ ಬಂಡಾಯ ಶಮನಕ್ಕೆ ಜೋಶಿ ಅವರು ಮುಂದಾಗಿದ್ದಾರೆ. ದಾವಣಗೆರೆ ಸೋಲಿಗೆ ನಮ್ಮವರೇ ಕಾರಣ ಅಂತ ಹೇಳಿ ಇಲ್ಲಿ ಪ್ರಹ್ಲಾದ್ ಜೋಶಿ ಅವರು ಆರೋಪವನ್ನ ಮಾಡ್ತಾ ಇದ್ದಾರೆ. ರೇಣುಕಾಚಾರ್ಯ ಉಚ್ಚಾಟನೆಗೆ ಹಿರಿಯರಿಂದ ಸಲಹೆ ಕೂಡ ಸಿಕ್ಕಿದೆ. ರೇಣುಕಾಚಾರ್ಯ ಟೀಮ್ ಚರ್ಚೆ ಜೊತೆ ಪ್ರಹ್ಲಾದ್ ಜೋಶಿ ಅವರು ಇಂದು ಚರ್ಚೆ ಮಾಡ್ತಾರೆ. ಇನ್ನು ನಿನ್ನೆಯೂ ಕೂಡ ಪ್ರಹ್ಲಾದ್ ಜೋಶಿ ಅವರು ಸಭೆಯನ್ನ ಮಾಡಿದ್ರು. ಆ ಸಭೆಯಲ್ಲಿ ದಾವಣಗೆರೆಯ ಶಾಸಕರನ್ನ ಕರೆಸಿ ಸಭೆಯನ್ನ ನಡೆಸಿದ್ರು. ಇನ್ನು ಇಂದು ಎರಡನೇ ಸಭೆಯಾಗುತ್ತೆ. ಎರಡನೇ ಸಭೆಯಲ್ಲಿ ಬಿಜೆಪಿ ಬಂಡಾಯ ಶಮನಕ್ಕೆ ಇವತ್ತು ಎರಡನೆಯ ಸಭೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ನೇತೃತ್ವದಲ್ಲಿ ಇವತ್ತು ಚರ್ಚೆ ಕೂಡ ಆಗುತ್ತೆ. ದಾವಣಗೆರೆ ಬಂಡಾಯ ಶಮನಕ್ಕೆ ಪ್ರಹ್ಲಾದ್ ಜೋಶಿ ಅವರು ಇಲ್ಲಿ ಮುಂದಾಗಿದ್ದಾರೆ. ದಾವಣಗೆರೆ ಸೋಲಿಗೆ ನಮ್ಮವರೇ ಕಾರಣ ಅಂತ ಹೇಳಿ ಪ್ರಹ್ಲಾದ್ ಜೋಶಿ ಅವರು ಒಂದ್ ಕಡೆ ಆರೋಪವನ್ನ ಮಾಡ್ತಾ ಇದ್ದಾರೆ. ರೇಣುಕಾಚಾರ್ಯ ಉಚ್ಚಾಟನೆಗೆ ಹಿರಿಯರಿಂದ ಈಗಾಗಲೇ ಕೂಡ ಸಲಹೆ ಸಿಕ್ಕಿರುವಂತದ್ದು. ಬಿಜೆಪಿ ಬಂಡಾಯ ಶಮನ ಸಭೆಯ ಇನ್ಸೈಡ್ ಸುದ್ದಿ ಇದು. ಬಿಜೆಪಿ ಬಂಡಾಯ ಶಮನದ ಸಭೆಯ ಇನ್ಸೈಡ್ ಸುದ್ದಿ ಇದು. ಇನ್ನೊಂದು ಮಾತು ಆಡಿದ್ರು ಕೂಡ ಉಚ್ಚಾಟನೆಯನ್ನ ಮಾಡ್ತೀವಿ. ರೇಣುಕಾಚಾರ್ಯಗೆ ಪ್ರಹ್ಲಾದ್ ಜೋಶಿ ಸದಾನಂದ ಗೌಡ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ರೇಣುಕಾಚಾರ್ಯಕ್ಕೆ ಇವಾಗ ಪ್ರಹ್ಲಾದ್ ಜೋಶಿ ಅವರು ಸದಾನಂದ ಗೌಡ ಅವರು ಕ್ಲಾಸ್ ಅನ್ನ ತೆಗೆದುಕೊಂಡಿದ್ದಾರೆ. ಬಿಜೆಪಿ ಬಂಡಾಯ ಶಮನದ ಇನ್ಸೈಡ್ ಸುದ್ದಿ ಇದು. ಇನ್ನೊಂದು ಮಾತೇನಾದ್ರೂ ನೀವು ಆಡಿದ್ರೆ ನಿಮ್ಮನ್ನ ಬಿಜೆಪಿಯಿಂದ ಉಚ್ಚಾಟನೆಯನ್ನ ಮಾಡ್ತೀವಿ. ಈಗಾಗಲೇ ಕೂಡ ನಮಗೆ ಹೈಕಮಾಂಡ್ ನಿಂದ ಸಲಹೆ ಕೂಡ ಸಿಕ್ಕಿದೆ. ರೇಣುಕಾಚಾರ್ಯಗೆ ಪ್ರಹ್ಲಾದ್ ಜೋಶಿ ಹಾಗೂ ಸದಾನಂದ ಗೌಡ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಬಿಜೆಪಿ ಬಂಡಾಯ ಶಮನದ ಎರಡನೆಯ ಚರ್ಚೆ ಇದು, ಎರಡನೇ ಸಭೆ. ಇನ್ನು ಈ ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಗುತ್ತೆ ಅನ್ನೋದನ್ನ ನೋಡ್ಬೇಕು. ಬಿಜೆಪಿ ಬಂಡಾಯ ಶಮನದಲ್ಲಿ ದಾವಣಗೆರೆಯ ಶಾಸಕರು ಅಲ್ಲಿ ಪಾಲ್ಗೊಂಡು ಯಾವ ರೀತಿಯಾಗಿ ಚರ್ಚೆ ಆಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗುತ್ತೆ. ರೇಣುಕಾಚಾರ್ಯ ಟೀಮ್ ಜೊತೆ ಪ್ರಹ್ಲಾದ್ ಜೋಶಿ ಅವರು ಇಂದು ಚರ್ಚೆ ಮಾಡ್ತಾರೆ. ದಾವಣಗೆರೆ ಸೋಲಿಗೆ ನಮ್ಮವರೇ ಕಾರಣ ಅಂತ ಹೇಳಿ ಇಲ್ಲಿ ಪ್ರಹ್ಲಾದ್ ಜೋಶಿ ಅವರು ಆರೋಪವನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಕೂಡ ನಮಗೆ ಹೈಕಮಾಂಡ್ ನಿಂದ ಉಚ್ಚಾಟನೆ ಸಲಹೆ ಕೂಡ ಸಿಕ್ಕಿದೆ. ನಿಮ್ಮನ್ನ ನಾವು ಯಾವಾಗ ಬೇಕಾದ್ರೂ ಕೂಡ ಉಚ್ಚಾಟನೆಯನ್ನ ಮಾಡ್ತೀವಿ ಅಂತ ಹೇಳಿ ಸದಾನಂದ ಗೌಡ ಹಾಗೂ ರೇಣುಕಾಚಾರ್ಯಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಪ್ರಹ್ಲಾದ್ ಜೋಶಿ ಹಾಗೂ ರೇಣುಕಾಚಾರ್ಯ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಇನ್ನು ಈಗಾಗಲೇ ಕೂಡ ದಾವಣಗೆರೆ ಸೋಲಿಗೆ ನಮ್ಮವರೇ ಕಾರಣ ಅಂತ ಹೇಳಿ ಆರೋಪವನ್ನ ಕೂಡ ಮಾಡಿದ್ರು. ದಾವಣಗೆರೆ ಬಂಡಾಯ ಶಮನಕ್ಕೆ ಪ್ರಹ್ಲಾದ್ ಜೋಶಿ ಅವರು ಈಗಾಗಲೇ ಮುಂದಾಗಿದ್ದಾರೆ. ರಾಜ್ಯ ಬಿಜೆಪಿ ಬಂಡಾಯ ಶಮನಕ್ಕೆ ಇದು ಎರಡನೆಯ ಸಭೆ ಅಂತಾನೆ ಹೇಳ್ಬಹುದು. ಯತ್ನಾಳ್ ಉಚ್ಚಾಟನೆ ಆದಾಗಲೇ ನೀವು ಕೂಡ ಆಗ್ಬೇಕಿತ್ತು. ಹೇಗೋ ಬಚಾವಾದ್ರಿ. ಇನ್ನೊಂದು ಮಾತೇನಾದ್ರೂ ಆಡಿದ್ರೆ ನಿಮ್ಮನ್ನ ಕೂಡ ಉಚ್ಚಾಟನೆ ಮಾಡ್ತೀವಿ ಅಂತ ಹೇಳಿ ಮೇಲಿಂದ ನಮಗೆ ಸಲಹೆ ಸಿಕ್ಕಿದೆ ಅಂತ ಹೇಳಿದ್ದಾರೆ. ಯತ್ನಾಳ್ ಗತಿ ನಿಮಗೆ ಪಕ್ಕಾ ಎಂದ ಪ್ರಹ್ಲಾದ್ ಜೋಶಿ ಅವರು. ಪ್ರಹ್ಲಾದ್ ಜೋಶಿ ಹಾಗೂ ಸದಾನಂದ ಗೌಡ ಈಗ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಯತ್ನಾಳ್ ಉಚ್ಚಾಟನೆ ಆದಾಗ್ಲೇ ನಿಮ್ಮನ್ನು ಕೂಡ ನಾವು ಉಚ್ಚಾಟನೆಯನ್ನ ಮಾಡಬೇಕಾಗಿತ್ತು. ಹೇಗೋ ನೀವು ಬಚಾವಾಗಿದ್ದೀರಿ. ಇನ್ನೊಂದೇನಾದ್ರೂ ನೀವು ಮಾತನಾಡಿದ್ರೆ ನಿಮ್ಮನ್ನು ಕೂಡ ನಾವು ಉಚ್ಚಾಟನೆ ಮಾಡ್ತೀವಿ. ಈಗಾಗಲೇ ಕೂಡ ನಮಗೆ ಹೈಕಮಾಂಡ್ ನಿಂದ ಆದೇಶ ಕೂಡ ಆಗಿದೆ. ಯತ್ನಾಳ್ ಗತಿ ನಿಮಗೆ ಪಕ್ಕಾ ಎಂದ ಪ್ರಹ್ಲಾದ್ ಜೋಶಿ ಅವರು. ಯತ್ನಾಳ್ಗೆ ಗತಿಯಾದಂತೆ ನಿಮ್ಗೂ ಕೂಡ ಆ ಗತಿ ಬರುತ್ತೆ. ಸ್ವಲ್ಪದ್ರಲ್ಲೇ ನೀವು ಬಚಾವಾಗಿದ್ರಿ. ಹೇಗೋ ಇನ್ನೊಂದು ಮಾತೇನಾದ್ರೂ ನೀವು ಮಾತನಾಡಿದ್ರೆ ನಿಮ್ಮನ್ನು ಕೂಡ ಉಚ್ಚಾಟನೆ ಮಾಡ್ತೀವಿ ಅಂತ ಹೇಳಿ ಸದಾನಂದ ಗೌಡ ಪ್ರಹ್ಲಾದ್ ಜೋಶಿ ಅವರು ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಬಳಿಕ ಪಕ್ಷ ಸುಮ್ಮನೆ ಆಯ್ತು. ಆದ್ರೆ ದಾವಣಗೆರೆ ನಾಯಕರ ಉಚ್ಚಾಟನೆ ಕೂಡ ಆಗ್ಲಿಲ್ಲ. ನಿಮ್ಮನ್ನ ಇಲ್ಲಿ ತನಕ ಸಹಿಸಿಕೊಂಡಿದ್ದೇವೆ ಅಂತ ಹೇಳಿ ಪ್ರಹ್ಲಾದ್ ಜೋಶಿ ಅವರು ಹೇಳಿದ್ದಾರೆ. ಯತ್ನಾಳ್ ಉಚ್ಚಾಟನೆ ಆದಾಗ್ಲೇ ನಿಮ್ಮನ್ನು ಕೂಡ ನಾವು ಮಾಡಬೇಕಾಗಿತ್ತು, ಆದ್ರೆ ನಾವು ಮಾಡ್ಲಿಲ್ಲ. ನೀವು ಹೇಗೋ ಬಚಾವಾಗಿದ್ದೀರಿ. ಜಾಸ್ತಿ ಏನಾದ್ರೂ ನೀವು ಕೂಡ ಮಾತನಾಡಿದ್ರೆ ನಿಮ್ಮನ್ನು ಕೂಡ ನಾವು ಉಚ್ಚಾಟನೆಯನ್ನ ಮಾಡ್ತೀವಿ ಅಂತ ಹೇಳಿ
ಕ್ಲಾಸ್ ತೆಗೆದುಕೊಂಡಿದ್ದಾರೆ ಪ್ರಹ್ಲಾದ್ ಜೋಶಿ ಹಾಗೂ ಸದಾನಂದ ಗೌಡ ಅವರು. ಇನ್ನು ನಿಮ್ಮನ್ನ ಸಹಿಸಲು ಸಾಧ್ಯವಿಲ್ಲ ಅಂತ ಹೇಳಿ ಜೋಶಿ ಹೇಳಿದ್ದಾರೆ. ಇನ್ನು ಕಟ್ಟಾ ಮನೆಯಲ್ಲಿ ಕೂತು ಬಣ ರಾಜಕೀಯವನ್ನ ಮಾಡ್ತೀರಾ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ. ಇನ್ನು ನಿಮ್ಮನ್ನ ಸಹಿಸಲು ಸಾಧ್ಯವಿಲ್ಲ ಅಂತ ಹೇಳಿದ್ದಾರೆ ಪ್ರಹ್ಲಾದ್ ಜೋಶಿ ಅವರು. ಕಟ್ಟಾ ಮನೆಯಲ್ಲಿ ಕೂತು ಬಣ ರಾಜಕೀಯವನ್ನ ಮಾಡ್ತಾ ಇದ್ದೀರಾ ಅಂತ ಹೇಳಿ ರೇಣುಕಾಚಾರ್ಯ ಅವರಿಗೆ ಪ್ರಶ್ನೆ ಮಾಡಿದ್ದಾರೆ ಪ್ರಹ್ಲಾದ್ ಜೋಶಿ. ಎಲ್ಲವೂ ಕೂಡ ಹೈಕಮಾಂಡ್ಗೆ ಗೊತ್ತಿದೆ ಅಂತ ಹೇಳಿ ಡಿವಿಎಸ್ ಹೇಳಿದ್ದಾರೆ. ಟಿವಿ ಸದಾನಂದ ಗೌಡ ಈಗಾಗಲೇ ಹೈಕಮಾಂಡ್ಗೆ ಎಲ್ಲವೂ ಕೂಡ ಗೊತ್ತಿದೆ, ಕೊನೆ ಪ್ರಯತ್ನ ಅಂತ ಈ ಸಭೆಯನ್ನ ಮಾಡ್ತಾ ಇದ್ದೇವೆ ಅಷ್ಟೇ ಅಂತ ಹೇಳಿದ್ದಾರೆ. ಇನ್ನು ಮುಲಾಜಿಲ್ಲ, ಯಾವ ಕ್ರಮ ಆಗ್ಬೇಕು ಆಗುತ್ತದೆ ಅಂತ ಡಿವಿ ಸದಾನಂದ ಗೌಡ ಹೇಳಿದ್ದಾರೆ. ಎಸ್, ಇನ್ನು ಮುಲಾಜಿಲ್ದೆ ಯಾವ ಕ್ರಮವನ್ನ ಬೇಕಾದ್ರೂ ನಾವು ತಗೊಳ್ತೀವಿ, ಇನ್ನು ನಿಮ್ಮನ್ನ ನಾವು ಸಹಿಸೋದಕ್ಕೆ ಆಗಲ್ಲ ಅಂತ ಹೇಳಿದ್ದಾರೆ. ಇನ್ನು ಯಾವ ರೀತಿಯಾಗಿ ನೀವು ಇರ್ತೀರಾ ಅನ್ನೋದು ನಿಮ್ಮ ಮೇಲೆ ಬಿಟ್ಟಿದ್ದು ಅಂತ ಹೇಳಿ ರೇಣುಕಾಚಾರ್ಯ ಅವರಿಗೆ ಎಚ್ಚರಿಕೆಯ ಆದೇಶವನ್ನ ಹೊರಡಿಸಿದ್ದಾರೆ. ಎಚ್ಚರಿಕೆಯ ಆದೇಶ ಆಗಿರ್ಬೋದು, ಸಂದೇಶವನ್ನ ನೀಡಿದ್ದಾರೆ. ಇನ್ನು ಮುಲಾಜಿಲ್ಲ, ನಿಮ್ಮ ಮೇಲೂ ಯಾವ ಕ್ರಮ ಆಗ್ಬೇಕು ಆಗುತ್ತೆ ಅಂತ ಹೇಳಿದ್ದಾರೆ. ಬಂಡಾಯ ಸಭೆಗೂ ಮೊದಲು ಆಕ್ರೋಶ ಹುಮ್ಮಸ್ಸು. ಬಂಡಾಯ ಸಭೆಗೂ ಮೊದಲು ಆಕ್ರೋಶ ಹಾಗೂ ಹುಮ್ಮಸ್ಸು. ಸಭೆ ಬಳಿಕ ರೇಣುಕಾಚಾರ್ಯ ಫುಲ್ ಸೈಲೆಂಟ್ ಆಗಿದ್ದಾರೆ. ಇನ್ನು ಕ್ಲಾಸ್ ತೆಗೆದುಕೊಂಡಿದ್ದಾರೆ ಅನ್ಸುತ್ತೆ, ಅದಕ್ಕೆ ರೇಣುಕಾಚಾರ್ಯ ಈಗ ಫುಲ್ ಸೈಲೆಂಟ್ ಆಗಿದ್ದಾರೆ. ಸಭೆಯಲ್ಲಿ ರೇಣುಕಾಚಾರ್ಯ ಅವರಿಗೆ ಬೆವರಿಸಿದ್ರ ನಾಯಕರು ಎಂಬ ಪ್ರಶ್ನೆ ಮೂಡಿದೆ. ಇನ್ನು ಸಭೆಗೂ ಮುನ್ನ ಒಂದು ಸಭೆ, ನಂತರ ಇನ್ನೊಂದು ಹೇಳಿಕೆಯನ್ನ ನೀಡ್ತಾರೆ ಈ ರೇಣುಕಾಚಾರ್ಯ ಅವರು. ಸ್ವಯಂಕೃತ ಅಪರಾಧಕ್ಕೆ ಸೋಲು ಅಂತ ಹೇಳಿದ್ರು ಈ ರೇಣುಕಾಚಾರ್ಯ. ಸೋಲಿಗೆ ಸಿದ್ದೇಶ್ವರ್ ಕಾರಣ ಅಂತ ರೇಣುಕಾಚಾರ್ಯ ಮಾತನಾಡಿದ್ದಾರೆ. ಇನ್ನು ಯಾವ ರೀತಿಯಾಗಿ ಸಭೆ ಬಳಿಕ ರೇಣುಕಾಚಾರ್ಯ ಅವರು ಫುಲ್ ಸೈಲೆಂಟ್ ಆಗಿದ್ದಾರೆ. ಸಭೆ ಆಗೋದಕ್ಕಿಂತ ಮುಂಚೆ ತುಂಬಾ ಹಾರಾಡ್ತಾ ಇದ್ರು ರೇಣುಕಾಚಾರ್ಯ ಅವರು. ಇನ್ನು ಸಭೆಯ ನಂತರ ಈ ನಾಯಕರ ಬೆವರು ಇಳಿಸಿದ್ರ, ಆ ನಾಯಕರು ಅವರನ್ನ ಬೆವರಿಳಿಸಿದ್ರ ಎಂಬ ಪ್ರಶ್ನೆ ಇಲ್ಲಿ ಮೂಡಿರುವಂತದ್ದು. ಇನ್ನು ರೇಣುಕಾಚಾರ್ಯ ಅವರು ಒಂದ್ ಕಡೆ ಹೇಳ್ತಾರೆ, ದಾವಣಗೆರೆ ಸೋಲಿಗೆ ಸಿದ್ದೇಶ್ವರ್ ಅವರೇ ಕಾರಣ ಅಂತ ರೇಣುಕಾಚಾರ್ಯ ಮಾತನಾಡಿದ್ದಾರೆ. ಇನ್ನು ಮುಲಾಜಿಲ್ದೆ ನಿಮ್ಮನ್ನು ಕೂಡ ಯಾವಾಗ ಬೇಕಾದ್ರೂ ನಾವು ನಿಮ್ಮನ್ನ ಇಳಿಸ್ತೀವಿ ಕೆಳಗೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಮೊದಲು ಬಂಡಾಯ ಸಭೆಗೂ ಮೊದಲು ಆಕ್ರೋಶ ಹುಮ್ಮಸ್ಸು ಇತ್ತು. ಬಂಡಾಯ ಸಭೆ, ಇನ್ನು ಪ್ರಹ್ಲಾದ್ ಜೋಶಿ ಅವರು ಏನ್ ಸಭೆ ಮಾಡ್ತಾ ಇದ್ರು, ಆ ಸಭೆಗೂ ಮುಂಚೆ ಅವರಲ್ಲಿ ಏನ್ ಬಂಡಾಯ, ಏನ್ ಆಕ್ರೋಶವನ್ನ ನೋಡ್ತಾ ಇರ್ಬೋದು. ಆದ್ರೆ ಸಭೆ ಬಳಿಕ ರೇಣುಕಾಚಾರ್ಯ ಫುಲ್ ಸೈಲೆಂಟ್ ಆಗಿದ್ದಾರೆ. ಅವ್ರು ಯಾಕೆ ಸೈಲೆಂಟ್ ಆದ್ರು, ಅಲ್ಲಿ ಏನೆಲ್ಲ ಚರ್ಚೆ ಆಯ್ತು ಇನ್ನು ಕೂಡ ನೋಡ್ಬೇಕಾಗಿದ್ದು. ಸಭೆಯಲ್ಲಿ ರೇಣುಕಾಕ್ಕೆ ಇಲ್ಲಿ ನಾಯಕರು ಬೆವರಿಳಿಸಿದ್ರ, ನಿಮ್ಮನ್ನು ಕೂಡ ಯಾವುದೇ ಮುಲಾಜಿಲ್ದೆ ನಿಮ್ಮನ್ನು ಕೂಡ ತೆಗೆದಾಕ್ತೀವಿ, ಜಸ್ಟ್ ಮಿಸ್ ಆಗಿದೆ. ಈಗಾಗಲೇ ಹೈಕಮಾಂಡ್ ಕೂಡ ಸಲಹೆ ನೀಡಿದೆ, ನಿಮ್ಮನ್ನ ಯಾವಾಗ ಬೇಕಾದ್ರೂ ತೆಗಿಬಹುದು ಅನ್ನೋದನ್ನ. ಇನ್ನು ಯಾವ ರೀತಿಯಾಗಿ ನೀವು ಇರ್ತೀರಾ, ಯಾವ ರೀತಿಯಾಗಿ ಬಿಜೆಪಿ ಪಕ್ಷದಲ್ಲಿ ಕಾರ್ಯವೈಖರಿಯನ್ನ ಮಾಡ್ತೀರಾ ಅನ್ನೋದನ್ನ ನೋಡ್ಬೇಕಷ್ಟೇ. ಮುಲಾಜಿಲ್ದೆ ನಿಮ್ಮನ್ನು ಕೂಡ ಯಾವಾಗ ಬೇಕಾದ್ರೂ ನಾವು ತೆಗೆದು ಹಾಕ್ತೀವಿ. ರೇಣುಕಾಚಾರ್ಯ ಫುಲ್ ಸೈಲೆಂಟ್ ಆಗಿದ್ದಾರೆ. ಜೋಶಿ ಸಭೆಯಲ್ಲಿ ಲಿಖಿತ ದೂರು ನೀಡಿರುವ ರೇಣುಕಾಚಾರ್ಯ ಟೀಮ್. ಇನ್ನು ದಾವಣಗೆರೆ ಜಿಲ್ಲಾ ಬಿಜೆಪಿಯಲ್ಲಿ ಭಿನ್ನಮತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೋಶಿ ಸಭೆಯಲ್ಲಿ ಲಿಖಿತ ದೂರನ್ನ ನೀಡಿದ್ದಾರೆ ರೇಣುಕಾಚಾರ್ಯ ಟೀಮ್. ಇನ್ನು ಜಿಎಂ ಸಿದ್ದೇಶ್ವರ್ ಸೋಲಿಗೆ ರೇಣುಕಾಚಾರ್ಯ ಟೀಮ್ ಕಾರಣ ಎಂಬ ಆರೋಪ ಇಲ್ಲಿ ಕೇಳಿ ಬರ್ತಾ ಇದೆ. ಇನ್ನು ತಮ್ಮ ವಿರುದ್ಧದ ಆರೋಪವನ್ನ ರೇಣುಕಾಚಾರ್ಯ ತಳ್ಳಿ ಹಾಕಿದ್ದಾರೆ. ಟೀಮ್ ಸೋಲಿಗೆ ಸಿದ್ದೇಶ್ವರ್ ಅವರೇ ಕಾರಣ ಅಂತ ಜೋಶಿಗೆ ಹೇಳಿದ್ದಾರೆ ರೇಣುಕಾಚಾರ್ಯ ಟೀಮ್. ಶೀಘ್ರವೇ ರೇಣುಕಾಚಾರ್ಯ, ಸಿದ್ದೇಶ್ವರ್, ಹರೀಶ್ ಒಟ್ಟಾಗಿ ಕೂರಿಸಿ ಸಭೆಯನ್ನ ಮಾಡ್ತಾರೆ. ಒಟ್ಟಾಗಿ ಕುಳಿಸಿ ಸಭೆ ಮಾಡುವುದಾಗಿ ಪ್ರಹ್ಲಾದ್ ಜೋಶಿ ಅವರು ಕೂಡ ಹೇಳಿದ್ದಾರೆ.
ಇನ್ನು ರೇಣುಕಾಚಾರ್ಯ ಟೀಮ್ಗೆ ಪ್ರಹ್ಲಾದ್ ಜೋಶಿ ಅವರು ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಯಾವ ರೀತಿಯಾಗಿ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಅದೇ ರೀತಿಯಾಗಿ ದಾವಣಗೆರೆ ಜಿಲ್ಲಾ ಬಿಜೆಪಿಯಲ್ಲಿ ಈಗಾಗಲೇ ಭಿನ್ನಮತ ಆಗ್ತಾ ಇದೆ. ಈ ಭಿನ್ನಮತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೋಶಿ ಸಭೆಯಲ್ಲಿ ಲಿಖಿತ ದೂರನ್ನ ನೀಡಿದ್ದಾರೆ ರೇಣುಕಾಚಾರ್ಯ ಟೀಮ್. ಜೋಶಿ ಸಭೆಯಲ್ಲಿಯೇ ಲಿಖಿತ ದೂರನ್ನ ನೀಡಿರುವಂತದ್ದು ರೇಣುಕಾಚಾರ್ಯ ಟೀಮ್. ಇನ್ನು ಜಿಎಂ ಸಿದ್ದೇಶ್ವರ್ ಸೋಲಿಗೆ ರೇಣುಕಾಚಾರ್ಯ ಟೀಮ್ ಕಾರಣ ಅಂತ ಹೇಳಲಾಗ್ತಾ ಇದೆ. ಇನ್ನು ತಮ್ಮ ಆರೋಪ ವಿರುದ್ಧ ತಮ್ಮ ಮೇಲೆ ಆದ ವಿರುದ್ಧದ ಆರೋಪವನ್ನ ರೇಣುಕಾಚಾರ್ಯ ಟೀಮ್ ಈಗಾಗಲೇ ಕೂಡ ತಳ್ಳಿ ಹಾಕಿದೆ. ಸೋಲಿಗೆ ಸಿದ್ದೇಶ್ವರ್ ಅವರೇ ಕಾರಣ ಅಂತ ಹೇಳಿ ಜೋಶಿಗೆ ಹೇಳಿದ್ದಾರೆ. ಶೀಘ್ರವೇ ರೇಣುಕಾಚಾರ್ಯ, ಸಿದ್ದೇಶ್ವರ್ ಹಾಗೆ ಹರೀಶ್ ಒಟ್ಟಾಗಿ ಕೂರಿಸಿ ನಿಮ್ಮನ್ನು ನಾವು ಸಭೆ ಮಾಡ್ತೀವಿ ಅಂತ ಪ್ರಹ್ಲಾದ್ ಜೋಶಿ ಅವರು ಹೇಳಿದ್ದಾರೆ.